ಮರಣೋತ್ತರ ಪರೀಕ್ಷೆ ಬಳಿಕ ಮಾನ್ಯ ಮೃತದೇಹ ಹಸ್ತಾಂತರ, ಗಂಡನ ಕುಟುಂಬಸ್ಥರಿಂದಲೇ ಮಾನ್ಯ ಅಂತ್ಯಕ್ರಿಯೆಗೆ ನಿರ್ಧಾರ. ಸ್ವಗ್ರಾಮಕ್ಕೆ ಮಾನ್ಯ ಮೃತದೇಹವನ್ನ ತಂದ ಪತಿ ಕುಟುಂಬ. ಎಸ್, ಮೃತದೇಹ ಮಾನ್ಯಾಳ ಮೃತದೇಹವನ್ನ ಈಗ ಅವರ ಗಂಡನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಗಂಡನ ಕುಟುಂಬ ಸದಸ್ಯರಿಂದಲೇ ಮಾನ್ಯ ಅಂತ್ಯಕ್ರಿಯೆಗೆ ನಿರ್ಧಾರ ಮಾಡಲಾಗಿದೆ. ಸ್ವಗ್ರಾಮಕ್ಕೆ ಮಾನ್ಯ ಮೃತದೇಹವನ್ನ ತಂದಿದ್ದಾರೆ ಪತಿ. ಮೃತದೇಹ ಕಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾನೆ ವಿವೇಕಾನಂದ, ಮಾನ್ಯ ಗಂಡ. ಮಾನ್ಯ ಜೊತೆ ವಿವೇಕಾನಂದ ಹಲವಾರು ಕನಸುಗಳನ್ನ ಕಂಡಿದ್ರು, ಆದರೆ ಅದೆಲ್ಲ ಈಗ ನುಚ್ಚು ನೂರಾಗಿದೆ. ಹುಬ್ಬಳ್ಳಿ ತಾಲೂಕು ಇನಾಂ ವೀರಾಪುರ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಸೋದಕ್ಕೆ ತೀರ್ಮಾನ ಮಾಡಲಾಗಿದೆ ಮತ್ತು ಅಂತ್ಯಕ್ರಿಯೆಯನ್ನು ಸ್ವತಃ ಪತಿ ನೆರವೇರಿಸೋದಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇನಾಂ ವೀರಾಪುರ ಗ್ರಾಮದಲ್ಲಿ ಸ್ಮಶಾನ ಮೌನ. ಇಂತಹ ಸ್ಮಶಾನವನ್ನು ಸೃಷ್ಟಿಸುವಂತಹ ಇಂತಹ ಪ್ರತಿಷ್ಠೆ ಮತ್ತು ಮರ್ಯಾದೆಯನ್ನು ತಲೆಗತ್ತಿಸಿಕೊಂಡು ಮಾನವೀಯತೆಯನ್ನು ಕೂಡ ಮರೆತು ಹೋಗುವಂತಹ ಇಂತಹ ಪಶುಗಳು ಅಂತ ಅನಿಸ್ಕೊಳ್ಳೋಕ್ಕೂ ನಾಲಾಯಕಿಯವರು. ಇವರು ಮನುಷ್ಯರಲ್ಲ, ಪಶುಗಳಂತ ಅನಿಸ್ಕೊಳ್ಳೋಕ್ಕೂ ಕೂಡ ನಾಲಾಯಕಗಳು ಇವರು. ಇಂಥವರೆಲ್ಲ ಯಾಕೆ ಈ ಭೂಮಿ ಮೇಲೆ ಹುಟ್ಟುತ್ತಾರೆ ಅಂತ ಅನಿಸುತ್ತೆ. ಮನುಷ್ಯತ್ವನೇ ಇಲ್ಲದೆ ಇರುವಂಥ, ಮಾನವೀಯತೆನೇ ಇಲ್ಲದೆ ಇರುವಂಥ ಬೇರೆ ಯಾರೂ ಅಲ್ಲ ರೀ. ಸ್ವಂತ ಹೆತ್ತ ಮಗಳು ಇನ್ನೊಂದು ಜೀವವನ್ನು ಹೊಟ್ಟೆಯಲ್ಲಿ ಇಟ್ಕೊಂಡಿರುವಂಥವಳು. 7 ತಿಂಗಳ ತುಂಬು ಗರ್ಭಿಣಿ. ಆ ಗರ್ಭಿಣಿಯನ್ನು ಆ ರೀತಿ ಕೊಚ್ಚಿಕೊಳ್ಳೋದಕ್ಕೆ ಎಂಥ ವಿಕೃತ ಮನಸ್ಸಿರಬೇಕು ಇವರಿಗೆ. ಎಂತಹ ವಿಕೃತ ಮನಸ್ಸು. ಹೇಳ್ಕೊಂಡು ಹುಡ್ತಾರೆ ಎಲ್ಲರೂ, ನಾನು ಇಂಥದ್ದೇ ಜಾತಿಯಲ್ಲಿ ಹುಟ್ಟಬೇಕು ಅಂತ. ಯಾರ ಕೈಯಲ್ಲಿರುತ್ತೆ? ಹುಟ್ಟುವ ಪ್ರತಿಯೊಬ್ಬ ಮಗುವಿಗೂ ಅದು ಅಧಿಕಾರ ಇರುತ್ತಾ? ನಾನು ಲಿಂಗಾಯತರ ಮನೇಲಿ ಹುಟ್ಟಬೇಕು, ನಾನು ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಬೇಕು, ನಾನು ಮೇಲ್ಜಾತಿಯ ಮನೆಯಲ್ಲಿ ಹುಟ್ಟಬೇಕು ಅಂತ ಯಾರು ಹೇಳಿ ಕೇಳಿ ಹುಟ್ಟಲ್ಲ. ಮೇಲ್ಜಾತಿ ಕೀಳ್ಜಾತಿ ಈ ಒಂದು ಸಾಮಾಜಿಕ ಅನಿಷ್ಟ ಪದ್ಧತಿ ಹೋಗೋವರೆಗೂ ಯಾರು ಕೂಡ ಉದ್ಧಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಬನ್ನಿ ಸರ್, ದುಡ್ಡು ಬೇಡ್ರಿ. ಪಾಪ ಇಬ್ಬರು ಚಿಕ್ಕ ಹುಡುಗರೇ, ಪ್ರೀತಿ ಆಗಿದೆ, 19 ವರ್ಷ, ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ. ಈ ಮಧ್ಯೆ ಭಾಳಷ್ಟು ಬಾರಿ ಪೊಲೀಸ್ ಸ್ಟೇಷನಲ್ಲಿ ರಾಜಿ ಸಂಧಾನ ನಡೆದಿದೆ. 2 ಕಡೆ ಫ್ಯಾಮಿಲಿ ಅವ್ರನ್ನ ಕರೆಸಿ ಪೊಲೀಸ್ ಸ್ಟೇಷನಲ್ಲಿ ಮಾತಾಡಿದ್ದಾರೆ. ಹಾವೇರಿಯಲ್ಲಿ ಜೀವನ ಮಾಡ್ತಾ ಇದ್ರು. ಹಾವೇರಿಯಲ್ಲಿ ಜೀವನ ಮಾಡುವಾಗಲೂ ಇದೇ ರೀತಿಯಾದಂಥ ಒಂದು ಅಟೆಂಪ್ಟ್ ಆಗಿತ್ತು. ಹಾಗಾಗಿ ಮತ್ತೆ ಅವರು ಹುಡುಗನ ಮನೆಗೆ ಬಂದಿದ್ರು. ಆದರೂ ಕೂಡ ಅಲ್ಲೇ ಹುಡುಕಾಡ್ಕೊಂಡು ಬಂದು ಹೊಡೆದಿದ್ದಾರೆ ಅಂತಂದರೆ, ಸಾಯಿಸಿದ್ದಾರೆ ಅಂತಂದರೆ ನೀವೆಲ್ಲ ಏನ್ರಿ? ನೀವು ಮನುಷ್ಯರಾಗಿ ಹುಟ್ಟಬಾರ್ದಾಗಿತ್ತು. ನೀವೆಲ್ಲ ಅವ್ರ ಮನೆಯಲ್ಲಿ ಇರುವಂಥ ಮಾನ್ಯಾಳ ತಾಯಿ ಅಥವಾ ಅವ್ರ ಮನೆಯಲ್ಲಿರುವಂಥ ಹೆಣ್ಮಕ್ಳಾದರೂ ಗಂಡು ಮಕ್ಳಿಗೆ ಬುದ್ಧಿ ಹೇಳೋಕ್ಕಾಗಲ್ವಾ? ಎಲ್ಲಿ ಕೇಳ್ತಾರೆ? ಹುಂಬತನ ಅನ್ನೋದು ನೆತ್ತಿಗೆ ಹತ್ತು ಬಿಟ್ಟಿರುತ್ತೆ. ಇಂಥವ್ರಿಗೆ ಯಾವ ಭಾಷೆಯಲ್ಲಿ ಬೈಬೇಕೋ ನನಗೆ ಅರ್ಥ ಆಗ್ತಾ ಇಲ್ಲ. ವೆರಿ ಸ್ಯಾಡ್. ಒಂದು ನಮ್ಮ ಕರ್ನಾಟಕದಂತಹ ಪುಣ್ಯಭೂಮಿಯಲ್ಲಿ ಇಂಥವು ಈಗಿಂದ ಅಲ್ಲ ರೀ, ಅದು 12ನೇ ಶತಮಾನ ಬಸವಣ್ಣವರ ಕಾಲದಿಂದಲೂ ಕೂಡ ಹೀಗೆ ಅನ್ಯ ಜಾತಿ ಅನ್ಯ ಧರ್ಮದವ್ರನ್ನ ಮದುವೆ ಆದಾಗ ಆನೆಗೆ ಕಟ್ಟಿ ಸಾಯಿಸ್ತಿದ್ರಂತೆ. ಈಗಲೂ ಕೂಡ ಇಷ್ಟು ಸುಧಾರಣೆ ಆಗಿದೆ ವೈಜ್ಞಾನಿಕವಾಗಿ, ವೈಚಾರಿಕವಾಗಿ. ನಾವು ಏನೇನೋ ಮಾತಾಡ್ತೀವಿ, ಅಂಥದ್ರಲ್ಲಿ ಇಂತಹ ಸಾಮಾಜಿಕ ಪಿಡುಗು, ಇಂತಹ ಜಾತಿ ವ್ಯವಸ್ಥೆಯ ವಿರುದ್ಧ ಮಾತಾಡೋಕ್ಕೆ ಒಬ್ಬ ನಾಯಕ ಸಿಗಲ್ಲ. ಅಲ್ಲಿ ಒಬ್ಬ ನಾಯಕ ಅಲ್ಲಿ ಹೋಗಿ ನಿಂತು ಮಾತಾಡಲ್ಲ. ಅಂತಹ ಶಕ್ತಿ ಯಾರಿಗೂ ಇಲ್ಲ ಅಲ್ಲಿ. ಅದೇ ಹಿಂದೂ ಮುಸಲ್ಮಾನ ಅಂತೇಳಿ ಊರಿಗೆ ಮುಂಚೆ ಹೋಗಿ ನಿಂತ್ಕೋತಾರೆ. ನಾನು ಹಿಂದೂ ಪರ, ನಾನು ಮುಸಲ್ಮಾನ ಪರ, ಹಂಗಾಯ್ತು ಹಿಂಗಾಯ್ತು.
ಅವರು ಡೇಂಜರ್ ಅಲ್ಲಿದ್ದಾರೆ, ಇವರು ಡೇಂಜರ್ ಅಲ್ಲಿದ್ದಾರೆ ಅಂತ ಇಂತಹ ಅನಿಷ್ಟ ಪದ್ಧತಿಗಳ ವಿರುದ್ಧ ಮಾತಾಡೋದಕ್ಕೆ ನಮ್ಮದೇ ವ್ಯವಸ್ಥೆಯ ಒಳಗಡೆ ಇರುವಂತ ಇಂತಹ ವಿಷ ಕ್ರಿಮಿಗಳ ಬಗ್ಗೆ ಮಾತಾಡೋದಕ್ಕೆ ಯಾರಿಗೂ ಕೂಡ ಯೋಗ್ಯತೆ ಇಲ್ಲ. ಓಕೆ, ಈಗ ಸುರೇಶ್ ಖಾನಾಪುರ ದಲಿತ ಸಂಘಟನೆಯ ಲೀಡರ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸುರೇಶ್. ಹಾ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಸುರೇಶ್, ನನಗೆ ನಿಜಕ್ಕೂ ಕೂಡ ಇಂತಹ ಘಟನೆಗಳನ್ನ ಅರಗಿಸ್ಕೊಳ್ಳೋದಕ್ಕೆ ಕಷ್ಟ. 7 ತಿಂಗಳು ಗರ್ಭಿಣಿ ಅನ್ನೋದನ್ನು ನೋಡದೆ ಹೆತ್ತ ತಂದೆ ಕೊಚ್ಚಿಕೊಳ್ತಾನೆ ಅಂದ್ರೆ ಅವ್ನಿಗೆ ಎಷ್ಟು ಮರ್ಯಾದೆ, ಅದೆಷ್ಟು ಅವಮಾನ ನೆತ್ತಿಗತ್ತಿತ್ತು ಅಂತ, ಅದೆಷ್ಟು ಮರ್ಯಾದೆ ನೆತ್ತಿಗತ್ತಿತ್ತು ಅಂತ. ಹೌದು ಮೇಡಮ್, ಇದು ಕಳೆದ 8 ತಿಂಗಳಿಂದ ತಾವೇನು ಹೇಳಿದ್ರಲ್ಲ ಮಾಧ್ಯಮದಲ್ಲಿ, ಈಗ 8 ತಿಂಗಳಿಂದ ಪೊಲೀಸ್ ಠಾಣೆಯಲ್ಲಿ ನಮ್ಮ ನೇತೃತ್ವದಲ್ಲಿಯೇ ಇದನ್ನ ಠಾಣೆಗೆ ಕರೆಸಿ ಎರಡೂ ಕುಟುಂಬಗಳನ್ನ ರಾಜಿ ಸಂಧಾನ ಮಾಡುವಂತ ಸಿಚುವೇಶನ್ ಸಂದರ್ಭದಲ್ಲಿ ನಾವೇ ಪ್ರಮುಖವಾಗಿ ಇದ್ದೀವಿ ಮೇಡಮ್. ಇದ್ದಾಗ ಅವಾಗ ನಾವು ಹುಡುಗಿಗೂ ಕನ್ವಿನ್ಸ್ ಮಾಡಿದ್ವಿ, ಆಮೇಲೆ ಹುಡುಗಂಗೂ ಕನ್ವಿನ್ಸ್ ಮಾಡಿದ್ವಿ. ಅವರು ಇಬ್ರು ಕೇಳಿಲ್ಲ. ಹುಡುಗಿ ಅವಾಗ ಏನ್ ಮೊಂಡತನ ಮಾಡಿಲ್ಲ ಅಂದ್ರೆ, ಈ ಹುಡುಗ ನನಗ ಸಿಗ್ಲಿಲ್ಲ ಅಂತಂದ್ರ ನಾನು ಡೆತ್ ನೋಟ್ ಬರ್ದಿಟ್ಟು ನಾನು ಆತ್ಮಹತ್ಯೆ ಮಾಡ್ಕೊಂತೇನೆ ಅಂತ ಹೇಳಿದ್ರು. ಅವಾಗ ಅನಿವಾರ್ಯವಾಗಿ ಅವ್ರಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಆದ್ರಿ ಮೇಡಮ್. ಅವ್ರ ಮನೆಯವರು ಬಿಟ್ಕೊಟ್ಟು ಹೋದ್ರಿ ಮೇಡಮ್. ಅದರ ತರುವಾಯ ಈಗ 8 ತಿಂಗಳ ಆದ ನಂತರ ಪಾಪ ಅವನು ಆ ಊರಲ್ಲಿ ಹಾವೇರಿಯಲ್ಲಿ ಮತ್ತೆ ಇಲ್ಲೇ ಇನ್ನೊಂದು ಧಾರವಾಡ ತಾಲೂಕ ಶಿವಳ್ಳಿಯಲ್ಲಿ ಅವರ ಸಂಬಂಧಿಕರ ಮನೆಯಲ್ಲಿ ಇದ್ದಾರೆ ಮೇಡಮ್. ಅವ್ರ ಸಂಬಂಧಿಕರ ಮನೆಯಲ್ಲಿ ಇದ್ದಾಗೂ ಅಲ್ಲಿನೂ ಕೂಡ ಅವರು ಅಟ್ಯಾಕ್ ಮಾಡ್ಯಾರ್ರಿ. ಅವ್ರಿಗೆ ಅಟ್ಯಾಕ್ ಮಾಡಿದಾಗ ಅದಾದ ನಂತರ ಇವಾಗ ಆ ಹುಡುಗಿ 7 ತಿಂಗಳ ಗರ್ಭಿಣಿ ಇದಾಳಲ್ರಿ ಮೇಡಮ್. 7 ತಿಂಗಳ ಗರ್ಭಿಣಿ ಈಗ ಇಲ್ಲಿ ಊರಿಗೆ ತಾಯಿ ಕಾರ್ಡ್ ಮಾಡಿಸ್ಕೊಲಿಕ್ಕೆ ಅಂತಂದು ಬಂದಿದ್ರಿ ಮೇಡಮ್. ಅವರು ಬಂದಂತ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಅವ್ರ ತಂದೆಗೆ ಹೊಲದಲ್ಲಿ ಟ್ರ್ಯಾಕ್ಟರ್ ತಗೊಂಡು ಅವ್ರನ್ನ ಜೀವನ ತೆಗಿಬೇಕಂತ ಹಾಸಕ್ ಹೋಗ್ಯಾರ್ರಿ. ಅವ್ರು ತಪ್ಪಿಸ್ಕೊಂಡು ಅವ್ರ ಕಾಲ್ ಮೇಲೆ ಹಾದು ಹೋಗಿದ್ರಿ ಮೇಡಮ್. ಅದು ಹಲೋ, ಅದಾದ ನಂತರ ಅದು ಈಗ ವಿವೇಕ್ ಅಂತ ಹುಡುಗ ಇದಾನಲ್ಲ, ಅವ್ರ ತಂದೆಗೆನ ಇವ್ರ ಕೊಲ್ಲಾಕ್ ಹೋಗ್ಯಾರ್ರಿ ಮೇಡಮ್ ಟ್ರ್ಯಾಕ್ಟರ್ ತಗೊಂಡು. ಅವ್ರು ಹುಡುಗಿ ತಂದೆ ಮತ್ತೆ ಹುಡುಗಿ ತಂದೆ ಮತ್ತ ಅವ್ರ ರಿಲೇಟಿವ್ಸ್ ಮೇಡಮ್. ಅವ್ರ ರಿಲೇಟಿವ್ಸ್ ಹಂಗ ಅವ್ರ ಮಕ್ಕಳು ಕೊಲ್ತಾರೇನ್ರಿ? ಅವ್ರ ಅಣ್ಣತಮ್ಮರ ಮಕ್ಕಳು ಅವ್ರೆಲ್ಲಾರು ಮೇಡಮ್. ಇಲ್ಲ ಮೇಡಮ್, ಸ್ವಲ್ಪ ಹೇಳ್ತೀನಿ. ಅದಾದ ನಂತರ ಏನ್ ಮಾಡ್ಯಾರ, ಆ ಹುಡುಗಾಗ ಫೋನ್ ಮಾಡ್ಯಾರ್ರಿ. ಯಾರಿಗೆ? ವಿವೇಕ್ಗ. ಹಿಂಗಾಗೈತಿ ಬಾ ಇಲ್ಲಿ ಅಂತಂದ. ಅವಾಗ ಅವ ಬಂದಾನಲ್ಲಿ, ಅವ ಮುಂದ್ ಹೋಗ್ತಾ ಏನೂ ಆಗಿಲ್ಲ ಬಾ ಅಂತ ರಂಬೀಶ್ ಕರ್ದಾರ್ರಿ. ಅಲ್ಲಿ ಪೊದೆಲಿದ್ದ ಒಂದ್ 4 ಜನ ಓಡಿ ಬಂದಾರಂತ್ರಿ. ಅವ್ರು ಬಂದಿದ್ ನೋಡಿ ಇವ್ ತಪ್ಪಿಸ್ಕೊಂಡ್ ಓಡಿ ಹೋಗ್ಯಾನ್ರಿ. ಇಲ್ಲಾಂದ್ರ ಆ ಹುಡುಗನು ನಿನ್ನೆ ಕಲಾಸ ಆಗವನ್ರಿ ಮೇಡಮ್, ವಿವೇಕ. ಅದು ತಪ್ಪಿದ ತಕ್ಷಣ ಏನ್ ಮಾಡ್ಯಾರ, ಸೀದಾ ಮನಿಗ್ ಬಂದು ಅಟ್ಯಾಕ್ ಮಾಡಿ ಅವು ಕೊಡ್ಲಿ ಮಾರಕಾಸ್ತ್ರಗಳನ್ನ ತೆಗೆದುಕೊಂಡು ಬಂದು ಮನ್ಯಾಗ ಯಾರ್ಯಾರು ಸಿಕ್ಕಾರಲ್ಲ ಎಲ್ಲರಿಗೂ ಹೊಡೆದಾರ. ಪ್ರಮುಖವಾಗಿ ಅವ್ರ ಮಾನ್ಯಾಳನ್ನ ಟಾರ್ಗೆಟ್ ಮಾಡಿದ್ರ. ಮಾನ್ಯಾಳನ್ನ ಬಿಡ್ಸಾಕ್ ಬಂದಂತ ಅವ್ರ ಅತ್ತೆ ಅಂದ್ರ ವಿವೇಕನ ತಾಯಿ ಬಿಡ್ಸಾಕ್ ಹೋದಾಗ ಆ ತಾಯಿಗೂ ಸಾಕಷ್ಟು ಮಾರಣಾಂತಿಕವಾಗಿ ತಲೆಗೆ ಪೆಟ್ಟು ಬಿದ್ದಿದ್ರೆ ಮೇಡಮ್. ಸುಮಾರು 20 ಹೊಲಿಗೆ ಬಿದ್ದಾವ್ರಿ ತಲೆಗೆ. ಮತ್ತೆ ಒಂದು ಅತಿ ಚಿಕ್ಕ ಮಗು ರೀ ಮೇಡಮ್. ಆ ಚಿಕ್ಕ ಮಗುನ ಮೇಲೂ ಅಟ್ಯಾಕ್ ಮಾಡ್ರ. ಅವ್ರ ದೊಡ್ಡಪ್ಪಗ ಮತ್ತ ಅವ್ರ ದೊಡ್ಡ ಅಕ್ಕಾಗ. ಈ ರೀತಿ ಸುಮಾರು ಈಗ 5 ಜನ ಈಗ ವಿವೇಕಾನಂದ ಹಾಸ್ಪಿಟಲ್ ಹುಬ್ಳಿನಲ್ಲಿ ಅಡ್ಮಿಟ್ ಇದ್ದಾರೆ ಮೇಡಮ್. ಇದು ಧಾರವಾಡ ಜಿಲ್ಲೆಗೆ ಮರ್ಯಾದೆ ಹತ್ಯೆ ಅನ್ನೋದು ಇಡೀ ರಾಜ್ಯದಲ್ಲಿ ನಾವು ಕೇಳಲ್ಪಟ್ಟಿದ್ವಿ. ಬಟ್ ಧಾರವಾಡ ಜಿಲ್ಲೆಯಲ್ಲಿ ಪ್ರಥಮವಾಗಿ ಕಪ್ಪು ಚುಕ್ಕೆ ಆಗಿದ್ದಾರೆ ಮೇಡಮ್. ಮರ್ಯಾದೆ ಹತ್ಯೆ ಏನ್ರಿ? ಮರ್ಯಾದೆ ವ್ಯಾಖ್ಯಾನ ಏನ್ರಿ? ಅರ್ಥ ಏನ್ರಿ ಮರ್ಯಾದೆ? ಜಾತಿ ಇಲ್ಲ, ಎಲ್ಲರೂ ಮನುಷ್ಯತ್ವದಿಂದ ಬದುಕ್ತಾ ಇದ್ದಾರೆ, ಮಾನವೀಯತೆಯಿಂದ ಬದುಕ್ತಾ ಇದಾರೆ ಅಂತ ಏನ್ ಬೊಬ್ಬೆ ಭಾಷಣ ಮಾಡ್ತಾರಲ್ರಿ ಮೇಡಮ್. ಇನ್ನೂ ಜಾತಿ ಜೀವಂತ ಇದೆ, ಇನ್ನೂ ಅಸ್ಪೃಶ್ಯತೆ ಜೀವಂತ ಇದೆ ಅನ್ನೋದಕ್ಕ ಇದು ತಾಜಾ ಉದಾಹರಣೆ ಮೇಡಮ್. ಈ ಜಾತ್ಯತೀತ ಮನೋಭಾವನೆಯನ್ನ ಕಿತ್ತೊಗೆಯುವ ನಿಟ್ಟಿನಲ್ಲಿ ವಿಶೇಷವಾಗಿ ಕಾನೂನು ಅವ್ರಿಗೆ ಕಠಿಣವಾದ ಶಿಕ್ಷೆಗೆ ಗುರಿಪಡಿಸ್ಬೇಕ್ರಿ ಮೇಡಮ್. ಮತ್ತೆ ಈ ರೀತಿ ಘಟನೆಯನ್ನ ಮರುಕಳಿಸಬಾರ್ದು. ನಾವೀಗ ಆಲ್ರೆಡಿ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ ಸರ್ ಅವ್ರಿಗೆ, DYSP ಶಿವಾನಂದ್ ಕಟಗಿ ಸರ್ ಅವ್ರಿಗೆ ಮತ್ತು ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆ ಮುರುಗೇಶ್ ಚನ್ನನ್ ಅವ್ರಿಗೆ ನಾವು ಹೇಳಿದೀವಿ. ಅವ್ರಿಗೆ ನೀವು ಈ ರೀತಿ ಏನಾದ್ರು ಇನ್ನು ಮೇಲಿದ್ದ ಘಟನೆ ಘಟಿಸಿದ್ರೆ ಇದಕ್ಕೆ ನಮಗ್ ಸೂಕ್ತವಾದ ನ್ಯಾಯ ಬೇಕ, ನಮಗ್ ರಕ್ಷಣೆ ಬೇಕ. ಇಲ್ಲ ಅಂದ್ರೆ ನಾವು ಬಹಳಷ್ಟು ನಿಮಗ ಉಗ್ರ, ನೀವು ಯಾವುದೇ ನಮ್ಮನ್ನ ಜೈಲ್ಗೆ ಹಾಕಿದಾರೆ, ನಿಮ್ಮ ಬೂಟುಗಾಲು ಲಾಠಿ ಏಟು ಒದ್ರು ಕೂಡ ನಾವು ಕೇಳಲ್ಲ. ನಾವು ಬಹಳ ಉಗ್ರವಾಗಿ ಪ್ರತಿಭಟಿಸಬೇಕಾಗಿತ್ತಂತಂದು ಅವ್ರಿಗೆ ಆಲ್ರೆಡಿ ನಾವು ಹೇಳಿದಿರ್ವಿ ಮೇಡಮ್. ಜಾತಿಯ ಮತ ಎಲ್ಲರೂ ಹುಟ್ಟುವಾಗ ಕೇಳ್ಕೊಂಡ್ ಬಂದಿರ್ತಾರೇನ್ರಿ? ನಾನು ಈ ಜಾತಿಯಾಗ ಹುಟ್ಟಬೇಕು, ಆ ಜಾತಿಯಾಗ ಹುಟ್ಟಬೇಕು ಅಂತ ಹೇಳಿ ಬರ್ಕೊಂಡ್ ಬಂದಿರ್ತಾರ ಮಕ್ಕಳು. ಅದು ಜಾತಿ ಅಂದ್ರೆ ಏನು? ಜಾತಿ ಅಂದ್ರೆ ಅವ್ರ ಮನುಷ್ಯರ ಅಲ್ರಿ, ದಲಿತರು ಅಂದ್ರ ಮನುಷ್ಯರಲ್ಲ.
ಯಾವ್ದ್ರಿ ಇದು ಜಾತಿ ವ್ಯವಸ್ಥೆ? ಇನ್ನು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಇಂತಹ ಜಾತಿ ವ್ಯವಸ್ಥೆ ಜೀವಂತವಾಗಿದೆ ಮತ್ತು ಇಂತಹ ಮರ್ಯಾದಾ ಹತ್ಯೆ ಅಂತ ಯಾರಿಗೆ ಕೊಡ್ಬೇಕಾಗಿರೋದು ಮರ್ಯಾದೆ? ಯಾರು ಕೊಡ್ಬೇಕು ಇವ್ರಿಗೆ ಮರ್ಯಾದೆ? ನಮ್ಮ ಸಂವಿಧಾನ ಎಲ್ಲರಿಗೂ ಮರ್ಯಾದೆ ಕೊಟ್ಟಿದೆ. ನಮ್ಮ ಸಂವಿಧಾನ ಎಲ್ಲರಿಗೂ ಬಾಳುವ ಹಕ್ಕು ಕೊಟ್ಟಿದೆ, ಬದುಕುವ ಹಕ್ಕು ಕೊಟ್ಟಿದೆ, ಗೌರವಯುತವಾಗಿ ಬಾಳುವಂತಹ ಅಧಿಕಾರ ಕೊಟ್ಟಿದೆ ಸಂವಿಧಾನಕ್ಕಿಂತ ದೊಡ್ಡವ್ರು ಯಾರ್ರಿ? ಯಾರು ಕೊಡ್ಬೇಕು ಮರ್ಯಾದೆ? ಸಂವಿಧಾನ ಜನಕನಿಗೆ ಅಪಮಾನ ಮಾಡುವಂತ ಹೀನ ಕೀಳ ಮನಸ್ಥಿತಿವಿ ಇನ್ನೂ ಕೂಡ ಈ ವ್ಯವಸ್ಥೆಯಲ್ಲಿ ಜೀವಂತವಾಗಿದ್ದವ್ರು ಮೇಡಮ್. ಇನ್ನೂ ಸಂವಿಧಾನದ ಗೌರವ ಗೊತ್ತಿಲ್ಲ ಮತ್ತು ಸಂವಿಧಾನ ಜನಕನಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಗೌರವ ಮಾಡುವಂತ ಅಪಮಾನ ಮಾಡುವಂತ ಕೀಳು ಮನಸ್ಥಿತಿ ಇನ್ನೂ ಕೂಡ ಈ ವ್ಯವಸ್ಥೆಯಲ್ಲಿ ಜೀವಂತವಾಗಿದ್ದಾರೆ ಮೇಡಮ್.